ಅದರಿಂದ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಏನಂದರೆ ನೀವು ಇವಾಗ ಪಾಲಿಶ್ ಮಾಡ್ತೀರಾ, ನೀಟಾಗಿ ಪಳ ಕಾಣುತ್ತೆ, ಓಕೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಇದು 1000-2000 RPM ಮಧ್ಯ ಥ್ರೋಟಲ್ ಓಪನ್ ಮಾಡಿದ್ರೆ ಗಾಡಿ ಸ್ವಲ್ಪ ಲ್ಯಾಗ್ ಆಗ್ತಾ ಉಂಟು, ಮಿಸ್ಸಿಂಗ್ ಪ್ರಾಬ್ಲಮ್ ಉಂಟು. ಅದೇನು ಅಂತ ಅದನ್ನು ಸ್ವಲ್ಪ ತೋರಿಸ್ಬೇಕು. ಅದು ಮಾತ್ರ ಅಟ್ಟರ್ ವೇಸ್ಟ್ ಆ್ಯಕ್ಚುಲಿ, ನಿಯರ್ಲಿ 300 ರುಪೀಸ್. ಅವಾಗ ಸ್ವಲ್ಪ ವಾದ ವಿವಾದಗಳು ಆಗ್ತವೆ ಗೊತ್ತಿಲ್ಲದವ್ರಿಗೆ. ಸರ್ ಏನು ಸರ್ ನೀವು ಫ್ರೀ ಸರ್ವಿಸ್ ಅಂತ ಹೇಳಿದ್ರಿ, ನೋಡ್ರಿ ದುಡ್ಡು ಕೇಳ್ತಿದ್ದೀರಾ, ಏನು ಕತೆ ನಿಮ್ಮದು ಅಂತೆಲ್ಲ ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನನ್ನ ಪ್ರಕಾರ. ಇಲ್ಲ ನಿಮಗೆ ಬೇಕೇ ಬೇಕು ನಾವು ಹಾಕತ್ತೀವಿ ಗುರು ಅಂದರೆ ನಿಮ್ಮ ಇಷ್ಟ ಗುರು, ನಾನು ಹೇಳೋದೇಳಿನ ಅಷ್ಟೇ. ಆಮೇಲೆ ನಿಮಗೆ ಫುಲ್ ಕಾಸ್ಟ್ಲಿ ಗುರು, ದುನಿಯಾ ತುಂಬ ಕಾಸ್ಟ್ಲಿ. ನಮ್ಮ ಹಾಯ್ ಹಲೋ ನಮಸ್ಕಾರ, ಹೇಗಿದ್ರಲ್ಲ? ನಾನಂತೂ ಬೊಂಬಾಟಾಗಿದ್ದೀನಿ, ನೀವು ಕೂಡ ಸಖತ್ತಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂದರೆ ಇವತ್ತು ನಮ್ಮ R15 V4ನ ಒಂದು ಜನರಲ್ ಸರ್ವಿಸ್ ತೊಗೊಂಡು ಹೋಗ್ತೀನಿ. ಸೊ ಜನರಲ್ ಸರ್ವಿಸಲ್ಲಿ ಎಷ್ಟು ಅದಕ್ಕೆ ಕಾಸ್ಟ್ ಆಗುತ್ತೆ, ಏನು ಕತೆ ಅಂತ ನೋಡೋಣ. ಆ್ಯಕ್ಚುಲಿ ಇದು 3rd ಸರ್ವಿಸ್ ಅನಿಸುತ್ತೆ, 3rd or 4th ಅನಿಸುತ್ತೆ, ನನಗೂ ಸರಿ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಗಾಡಿ ಅಲ್ಲ, ನನ್ನ ಫ್ರೆಂಡ್ ಗಾಡಿ. ಅವನಿಗೆ ವರ್ಕ್ ಇತ್ತು, ಅವ್ನು ವರ್ಕಿಗೆ ಹೋಗಿದ್ದಾನೆ. ಸೊ ನನಗೆ ಲೀವ್ ಇತ್ತು, ಅದರಿಂದ ನಾನು ಎತ್ಕೊಬರ್ತಾಯಿದ್ದೀನಿ. ಎಷ್ಟಾಗುತ್ತೆ, ಎಷ್ಟು ಬಿಲ್ ಮಾಡ್ತಾರೆ ನೋಡೋಣ. ಆ್ಯಕ್ಚುಲಿ ಅವರು ನಮಗೆ ಫ್ರೀ ಸರ್ವಿಸ್ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೂ ಯಾವುದು ನಿಮಗೆ ಈ ಪ್ರಪಂಚದಲ್ಲಿ ಫ್ರೀಯಾಗಿ ಯಾವುದೂ ಸಿಗಲ್ಲ. ಅವರು ಲೇಬರ್ ಕಾಸ್ಟ್ ಏನಿರುತ್ತೆ ಅದನ್ನು ಮಾತ್ರ ಫ್ರೀಯಾಗಿ ಮಾಡ್ಕೊಳ್ತಾರೆ. ಇನ್ನು ನಿಮಗೆ ಆಯಿಲ್ ಫಿಲ್ಟ್ರಿಗೆ, ಆಯಿಲ್ಗೆ ಎಲ್ಲ GST ಜೊತೆ ಹಾಕೊಂಡು ಜಡಿತಾರೆ. ಹೇಳೋದು ಮಾತ್ರ ಫ್ರೀ ಸರ್ವಿಸ್ ಅಂತ. ತಗೋಬೇಕಾದ್ರೆ ಒಂದು ಮಾತು ಹೇಳೋದ ಗುರು, ನಿಮಗೆ ಆಯಿಲಿಗೆಲ್ಲ ಪೇ ಮಾಡಬೇಕು ಅಂತ ಏನು ಹೇಳಲ್ಲ. ಏನಂತ ಹೇಳ್ತಾರೆ ಅಂದರೆ ನಿಮಗೆ ಫಸ್ಟ್ ಒಂದು 3 ಸರ್ವಿಸು 5 ಸರ್ವಿಸ್ ಎಲ್ಲ ಫ್ರೀ ಇರುತ್ತೆ ಸರ್, ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೊಡ್ತೀವಿ ಸರ್ ಅಂತ ಹೇಳ್ತಾರೆ. ಮತ್ತು ಗಾಡಿ ತೊಗೊಂಡೋಗಿ ಫಸ್ಟ್ ಸರ್ವಿಸ್ ಹೋದಾಗಲೇ ಗೊತ್ತಾಗುತ್ತೆ, ಓ ಅಣ್ಣ ಹೇಳಿದ್ದು ಫ್ರೀ ಸರ್ವಿಸ್ ಅಂದರೆ ಲೇಬರಿಗೆ ಮಾತ್ರ ಫ್ರೀ ಹೇಳಿದ್ದವರು, ಇನ್ನು ಮೆಟೀರಿಯಲ್ಗೆಲ್ಲ ಹಾಕೊಂಡು ಜಡಿತಾರೆ ಅಂತ ಅವಾಗ ಗೊತ್ತಾಗುತ್ತೆ ಫಸ್ಟ್ ಸರ್ವಿಸಿಗೆ ಹೋದಾಗ. ಅವಾಗ ಸ್ವಲ್ಪ ವಾದ ವಿವಾದಗಳು ಆಗ್ತವೆ ಗೊತ್ತಿಲ್ಲದವ್ರಿಗೆ. ಸರ್ ಏನು ಸರ್ ನೀವು ಫ್ರೀ ಸರ್ವಿಸ್ ಅಂತ ಹೇಳಿದ್ರಿ, ನೋಡ್ರಿ ದುಡ್ಡು ಕೇಳ್ತಿದ್ದೀರಾ, ಏನು ಕತೆ ನಿಮ್ಮದು ಅಂತೆಲ್ಲ ನೋಡೋಣ ಬನ್ನಿ. ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ, ಎಷ್ಟು ಬರೀ ಎಳಿತಾರೆ ನೋಡೋಣ, ಗೊತ್ತಾಗುತ್ತೆ ನಿಮಗೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಇದು 1000-2000 RPM ಮಧ್ಯ ಥ್ರೋಟಲ್ ಓಪನ್ ಮಾಡಿದ್ರೆ ಗಾಡಿ ಸ್ವಲ್ಪ ಲ್ಯಾಗ್ ಆಗ್ತಾ ಉಂಟು, ಮಿಸ್ಸಿಂಗ್ ಪ್ರಾಬ್ಲಮ್ ಉಂಟು. ಅದೇನು ಅಂತ ಅದನ್ನು ಸ್ವಲ್ಪ ತೋರಿಸ್ಬೇಕು. ಏನು FI ಏನಾದರೂ ಹೊಗೆ ಹಾಸ್ಕೊಬಿಡ್ತಾ ಫ್ಯೂಲ್ ಇಂಜೆಕ್ಟ್ರು ಅಂತ ಅನ್ನಿಸ್ತಾ ಉಂಟು. ಅಷ್ಟೆಲ್ಲ ಸೀನ್ ಇರಲ್ಲ, ಹೊಸ ಗಾಡಿ. ನೋಡೋಣ ಬನ್ನಿ ಏನಾಗುತ್ತೆ, ಏನು ಕತೆ ಅಂತೇಳಿ. ಸ್ವಲ್ಪ ವಿ ಆರ್ ಅಂಡರ್ ರಿನೋವೇಷನ್, ಪ್ಲೀಸ್ ಕೋಪರೇಟ್. ನೋಡೋಣ. ಹಾಂ ಸರ್, ಸರ್ವಿಸ್ ಇತ್ತು. ಲೇಟ್ ಆಗುತ್ತೆ ಸರ್? ಹಾಂ ಸರ್ವಿಸ್ ಇತ್ತು ಸರ್. ಎಷ್ಟೊತ್ತಾಗುತ್ತೆ ಇವಾಗ ಕೊಟ್ಟರೆ? ಮತ್ತು ಇದು ಆ್ಯಕ್ಚುಲಿ ಏನಂತ ಹೇಳಿದರೆ ಒಂದು ಸ್ಟಾರ್ಟಿಂಗಲ್ಲಿ 1000-2000 RPM ಸ್ವಲ್ಪ ಮಿಸ್ ಹೊಡೆಯುತ್ತೆ ಗಾಡಿ. 1000-2000 RPM ಇದ್ದಾಗ ಥ್ರೋಟಲ್ ಓಪನ್ ಮಾಡಿ ಸ್ವಲ್ಪ ಲೈಟಾಗಿ ಮಿಸ್ ಹೊಡೆಯುತ್ತೆ. ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡಿ ಬಂದಾಗ ಮತ್ತೆ ಸರಿಯಾಗುತ್ತೆ. ಲಿಕಿನ್ ಸರ್, ಲಿಕಿನ್ LIKHIN. ಹಾಂ LIKHIN. 846524. ಗಾಡಿಯಲ್ಲಿ ಬಿಡೋದಾ ಸಖಿ ಇಲ್ಲೇ? ಆ್ಯಕ್ಚುಲಿ ನಾನಿವಾಗ ಶೋರೂಮಲ್ಲಿ ಬಿಲ್ಲೆಲ್ಲ ಪೇ ಮಾಡಿ ಗಾಡಿ ಎತ್ಕೊಬಂದೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿ, ಯಾಕಂದರೆ ಮಂಡೆ ರಿನೋವೇಷನ್ ಇತ್ತು ಮತ್ತು ಕಸ್ಟಮರ್ ಕೂಡ ಜಾಸ್ತಿ ಇದ್ದರು. ಅಲ್ಲಿ ಜಾಗ ಕಂಜೆಸ್ಟ್ ಆಗಿತ್ತು. ಸಂಜೆ ಒಳಗಡೆ ಸಂಭ್ರಮ ಯಾಕೆ ಅಂತ ಅಂದ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋಗ್ತಿಲ್ಲ. ಸೊ ಗಾಡಿಗೆ ಸರ್ವಿಸ್ ಕಾಸ್ಟ್ ಎಷ್ಟಾಯಿತು, ಎಷ್ಟು ಬಿಲ್ ಆಯಿತು ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೇನಂತೇನು ಜಾಸ್ತಿ ಆಗಿಲ್ಲ. ಓಕೆ, ಮಳೆ ಮಾಡೋರು ಯಾವಾಗ ಮಳೆ ಬರುತ್ತೆ ಏನು ಕತೆ ಗೊತ್ತಿಲ್ಲ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಬಟ್ ಇನ್ನೇನಾಗುತ್ತೆ. ಗಾಳಿ ಓಕೆ ಓಕೆ ಓಕೆ. ಸೊ ಟೋಟಲ್ ನಿಮಗೆ 1368 ರುಪೀಸ್ ಆಗಿದೆ ಸರ್ವಿಸ್ಗೆ. ಇದು ಆ್ಯಕ್ಚುಲಿ ಫ್ರೀ ಸರ್ವಿಸು, ಲೇಬರ್ ಕಾಸ್ಟ್ನ ಆ್ಯಡ್ ಮಾಡಿಲ್ಲ. ಬನ್ನಿ ಅದರಲ್ಲಿ ಏನೇನು ಹಾಕಿದ್ದಾರೆ ನೋಡೋಣ. ಆ್ಯಕ್ಚುಲಿ ನಮಗೆ ಇಂಜಿನ್ ಆಯಿಲ್ಗೆ 490 ಚಾರ್ಜ್ ಮಾಡಿದ್ದಾರೆ, ಮತ್ತು
ಇನ್ನು ಆಯಿಲ್ ಫಿಲ್ಟರ್ಗೆ 247 ಅಬ್ಬಬ್ಬಬ್ಬ ಫುಲ್ ಕಾಸ್ಟ್ಲಿ ಗುರು. ದುನಿಯಾ ತುಂಬ ಕಾಸ್ಟ್ಲಿ. ನಮ್ಮ ಎನ್ ಎಸ್ ನೋಡಿದ್ರೆ 70 ರೂಪಾಯಿ ಆಯಿಲ್ ಫಿಲ್ಟ್ರು. ಯಮಾದಲ್ಲಿ ಆಯಿಲ್ ಫಿಲ್ಟರ್ಗೆ 247 ರೂಪಾಯಿ ಕೊಡಬೇಕು. ಸೊ ನೀವೇ ಕಂಪೇರ್ ಮಾಡಿ ಗೊತ್ತಾಗುತ್ತೆ. ಇನ್ನು ಡ್ರೈವ್ ಚೈನ್ ಕ್ಲೀನಿಂಗ್ ಮತ್ತು ಸ್ಪ್ರೇ ಮಾಡಿರೋದು, ಅಯ್ಯೋ ದೇವರೇ, ನಿಮಗೆ ಚೈನ್ ಸ್ಪ್ರೇ ಮಾಡೋಕ್ಕೆ ಮತ್ತು ಚೈನ್ ಕ್ಲೀನ್ ಮಾಡೋಕ್ಕೆ 265 ರೂಪಾಯಿ ತೊಗೊಂಡಿದ್ದಾರೆ. ನೀವು ಅದೇ 300 ರೂಪಾಯಿ ಕೊಟ್ಟರೆ ಒಂದು ಮೋಟಿವ್ ಚೈನ್ ಲೂವೇ ಬರುತ್ತೆ. ನೀವು ತೊಗೊಂಡ್ರದನ್ನ ಆಲ್ಮೋಸ್ಟ್ ಒಂದು 7ರಿಂದ 10 ಟೈಮಿಗೆ ನೀವು ಚೈನ್ ಲೂವ್ ಮಾಡ್ಕೋಬೋದು. ಅದು ಮಾತ್ರ ಅಟ್ಟರ್ ವೇಸ್ಟ್ ಆ್ಯಕ್ಚುಲಿ. ನಿಯರ್ಲಿ 300 ರುಪೀಸ್ಗೆ ಒಂದು 30 ರೂಪಾಯಿ ಕಡಿಮೆ ಅಷ್ಟೇ. ಅದಾದಮೇಲೆ ಇಂಜೆಕ್ಟರ್ ರಿಪ್ಲೇಸ್ಮೆಂಟ್ ಅಂತ ಕ್ಲೀನಿಂಗ್ ಅಂತ ಹಾಕಿದ್ದಾರೆ, 365 ರೂಪಾಯಿ ಹಾಕಿದ್ದಾರೆ. ಅದೇ ಹೇಳಿ ನಾನು ಸ್ವಲ್ಪ ಗಾಡಿ ಲ್ಯಾಗ್ ಆಗ್ತಾಯಿತ್ತು, 1000ರಿಂದ 2000 RPM ತನಕ ಸ್ವಲ್ಪ ಲ್ಯಾಗ್ ಆಗ್ತಾಯಿತ್ತು ಅಂತ ಹೇಳಿದ್ನಲ್ಲ, ಅದು ಇವಾಗ ಆ್ಯಕ್ಚುಲಿ ಸರಿ ಆಗಿದೆ. ಅದಕ್ಕೆ 365 ರೂಪಾಯಿ ಏನೋ ಚಾರ್ಜ್ ಮಾಡಿದ್ದಾರೆ. ಟೋಟಲ್ ನಮಗೆ 1368 ಆಗಿದೆ. ಇನ್ನು ಪಾಲಿಶಿಗೆ ಅಂತೇಳಿ ಗಾಡಿ ಪಾಲಿಶ್ ಮಾಡ್ತಾರೆ, ಏನೋ ಸ್ವಲ್ಪ ಸ್ಪ್ರೇ ಹೊಡೆದು ಸ್ಪಂಜಲ್ಲಿ ಹಂಗೆ ಆಚೆ ಈಚೆ ಉಜ್ಜಿ ಕೊಡ್ತಾರೆ. ಅದನ್ನು ನೀಟಾಗಿ ಮಾಡಿರಲ್ಲ ಆ್ಯಕ್ಚುಲಿ. ಅದಕ್ಕೊಂದು 60 ರೂಪಾಯಿ ಬಿಲ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ನೀವೇ ಬಿಲ್ ಎಷ್ಟಾಯಿತು ಅಂತ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇರಿ ಬಿಲ್ನ ಬ್ಯಾಗಿ ಇಟ್ಬಿಡ್ತೀನಿ. ಇನ್ನೊಂದು ವಿಷಯ ಇದೆ ಹೇಳೋಕ್ಕೆ. ಏನಂತ ಹೇಳಿದರೆ, ಇನ್ನು 60 ರೂಪಾಯಿ ಬಿಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪಾಲಿಸಿಗೆ ಏನೆಲ್ಲ ಸ್ವಲ್ಪ ಸ್ಪ್ರೇ ಮಾಡ್ತಾರೆ, ಸ್ಪಂಜಲ್ಲಿ ಉಜ್ಜಿ ಕಳಿಸ್ತಾರೆ ಅಷ್ಟೇ. ಅದಕ್ಕೆ 60 ರೂಪಾಯಿ ಬಿಲ್ ಮಾಡ್ತಾರೆ. ನನ್ನ ಪ್ರಕಾರ ಈ ಪಾಲಿಶ್ ಮಾಡಿಸೋದೆಲ್ಲ ವೇಸ್ಟ್. ಅದರಿಂದ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಏನಂದರೆ, ನೀವು ಇವಾಗ ಪಾಲಿಶ್ ಮಾಡ್ತೀರಾ, ನೀಟಾಗಿ ಪಳ ಕಾಣುತ್ತೆ, ಓಕೆ. ಈ ಫೈಬರ್ ಐಟಮ್ಗೆ ಪೆಟ್ರೋಲಿಯಂ ಐಟಮ್ ಬಿದ್ದಾಗ ಏನಾಗುತ್ತೆ ಅಂದರೆ, ಫೈಬರ್ ಆ್ಯಕ್ಚುಲಿ ಡಲ್ ಆಗ್ತಾ ಹೋಗುತ್ತೆ, ಅದನ್ನು ಕಲರ್ನ ಕಳ್ಕೊಳ್ದು ಹೋಗುತ್ತೆ. ಆಮೇಲೆ ನಾವು ಏನಾಗ್ತೀವಿ ಅಂದರೆ ಅಡಿಕ್ಟ್ ಆಗ್ತೀವಿ ಪಾಲಿಶಿಗೆ. ಪಾಲಿಶ್ ಹಾಕಿಲ್ಲ ಅಂದರೆ ಗಾಡಿ ಡಲ್ ಕಾಣ್ತಿರ್ತವೆ, ಪಾಲಿಶ್ ಆಗಿಲ್ಲ, ಪಾಲಿಶ್ ಹಾಕೋಣ ಅಂತ ಒಂದು ಅಡಿಕ್ಟ್ ಆಗಿಬಿಡ್ತೀವಿ. ಅವಾಗ ನೀವು ಪಾಲಿಶ್ ಹಾಕ್ದಷ್ಟು ಗಾಡಿ ವೈಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನೀವು ಎಡಿಕ್ಟ್ ಆಗೋಯ್ತು ಅಂದರೆ ಜಾಸ್ತಿ ಇರುತ್ತೆ ಪಾಲಿಶ್ ಮಾಡಿಸೋ ಶುರು ಆದರೆ. ಅದರಿಂದ ಪಾಲಿಶ್ ಏನು ಮಾಡೋಕ್ಕೆ ಹೋಗ್ಬಿಡಿ. ಹೊಸ ಗಾಡಿಗಳೆಲ್ಲ ಏನು ಅವಶ್ಯಕತೆ ಇಲ್ಲ ಗುರು. ನನ್ನ ಪ್ರಕಾರ ಪಾಲಿಶ್ ಎಲ್ಲ ಅವಶ್ಯಕತೆ ಇಲ್ಲ. ನಿಮಗೆ ಅಷ್ಟು ಗಾಡಿ ಚೆನ್ನಾಗಿ ಕಾಣಬೇಕು ಅಂದರೆ ಒಂದ್ಸತಿ ಹೋಗಿ ಸೆರಾಮಿಕ್ ಕೋಟಿಂಗ್ ಮಾಡಿಸ್ಕೊಂಬನ್ನಿ. ಇಲ್ಲ ಅಂದರೆ ಅವಾಗ ಟಫ್ಲಾನ್ ಕೋಟಿಂಗ್ ಮಾಡಿಸ್ತಾರೆ. ಇಲ್ಲ ಅಂದರೆ PPF ಮಾಡಿಸ್ಬಿಡಿ, ಅದು ಬೆಸ್ಟ್ ಆ್ಯಕ್ಚುಲಿ. ನೀವು ಫ್ರೀಕ್ವೆಂಟ್ಲಿ ನೀವು ಪಾಲಿಶು 50 ರೂಪಾಯಿಂದ 60 ರೂಪಾಯಿ ಪಾಲಿಶ್ನ ಹಾಕ್ತಾಯಿದ್ರೆ ಗಾಡಿಗಳು ಫುಲ್ ಫೇಡ್ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ನನ್ನ ಪ್ರಕಾರ. ಇಲ್ಲ ನಿಮಗೆ ಬೇಕೇ ಬೇಕು ನಾವು ಹಾಕೋತೀವಿ ಗುರು ಅಂದರೆ ನಿಮ್ಮ ಇಷ್ಟ ಗುರು. ನಾನು ಹೇಳೋದು ಹೇಳಿನ ಅಷ್ಟೇ. ಆಮೇಲೆ ನಿಮಗೆ ಏನು ಬಿಡುತ್ತೆ, ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ನೀವು ಹಾಕೋಬೇಕು ಅಂತಿದ್ರೆ ನೀವು ಹಾಕೋಬಿಡಿ, ಏನು ಬೇಡ ಅಂತ ಹೇಳಲ್ಲ. ಸೊ ಹೇಗಿತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.